Hello dear friends, welcome back to our channel. In today's class, we will discuss about a diamond necklace which is written by Gay de Maupos. ಡೈಮಂಡ್ ನೆಕ್ಲೆಸ್ ಅನ್ನೋದು ಒಂದು ಶಾರ್ಟ್ ಸ್ಟೋರಿ ಆಗಿದ್ದು ಫ್ರೆಂಚ್ ರೈಟರ್ ಆದಂತಹ ಗೇ ದೆ ಮಾಪುಸ್ ಅಂತ ನಾವು ಪ್ರೊನೌನ್ಸ್ ಮಾಡಬೇಕು, ಮಾಪ್ಸ್ ಅಂತ ಅಲ್ಲ, ಬಿಕಾಸ್ ಫ್ರೆಂಚ್ ಪ್ರೊನೌನ್ಸಿಯೇಷನ್ಸ್ ಆರ್ ಲೈಕ್ ದ್ಯಾಟ್. ಗೇ ದೆ ಮಾಪ್ಸ್ ಅಂತ ಅವ್ರು ಬರೆದಂತಹ ಡೈಮಂಡ್ ನೆಕ್ಲೆಸ್ ಅನ್ನೋ ಶಾರ್ಟ್ ಸ್ಟೋರಿ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಸೊ ಈ ಶಾರ್ಟ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಶಾರ್ಟ್ ಸ್ಟೋರಿ ಆಗಿದ್ದು 1884ನಲ್ಲಿ ಅವ್ರು ಬರೀತಾರೆ. ಈ ಸೆಟ್ ಎಲ್ಲಾಗಿದೆ ಅಂದರೆ ಶಾರ್ಟ್ ಸ್ಟೋರಿದು ಪ್ಯಾರಿಸ್ ಫ್ರಾನ್ಸ್ನಲ್ಲಿ ಆಗಿದೆ. ಸೊ ಇದರ ಪ್ರೊಟಗಾನಿಸ್ಟ್ ಅಂದರೆ ಫೀಮೇಲ್ ಪ್ರೊಟಗಾನಿಸ್ಟ್ ಬಂದು ಮ್ಯಾಥಿಲ್ಡ್ ಲೊಯ್ಸೆಲ್ ಅಂತ. ಸೊ ಮ್ಯಾಥಿಲ್ಡ್ ಲೊಯ್ಸೆಲ್ ಅವಳೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತಹ ಒಂದು ಹೆಣ್ಮಗಳಾಗಿದ್ದು, ಸೊ ನಿಮಗೆ ಗೊತ್ತು, ಮಿಡಲ್ ಕ್ಲಾಸ್ನವ್ರು ಅನುಭವಿಸ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಅವರ ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ಕೊಳಕ್ಕಾಗದೇ ಇರೋಂಥ ಕೆಲವೊಂದಿಷ್ಟು ಕಂಡೀಷನ್ಸ್ನ ಅವ್ರು ಫೇಸ್ ಮಾಡ್ತಾ ಇರ್ತಾರೆ. ಅವಳನ್ನು ಮಿಸ್ಟರ್ ಲಾಯ್ಸೆಲ್ ಅನ್ನೋರಿಗೆ ಮದುವೆ ಮಾಡಿಕೊಡ್ಲಾಗಿರುತ್ತೆ. ಮಿಸ್ಟರ್ ಲಾಯ್ಸೆಲ್ ವಾಸ್ ಅ ಕ್ಲರ್ಕ್ ಇನ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇನ್ ಪ್ಯಾರಿಸ್. ಓಕೆ, ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ ಇವ್ರು ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರ್ತಾರೆ. ನೆಕ್ಸ್ಟ್ ಬಂದು ಮೇಡಮ್ ಫಾರೆಸ್ಟರ್ ಅಂದರೆ ಅವ್ರ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಾರೆ. ಮಿಸ್ಟರ್ ಜಾರ್ಜ್ ರಾಂಪೆನೋ ಅನ್ನೋರು ಎಜುಕೇಷನ್ ಮಿನಿಸ್ಟರ್ ಆಗಿರ್ತಾರೆ ಆ ಟೈಮಲ್ಲಿ. ಸೊ ದ ಸ್ಟೋರಿ ಸ್ಟಾರ್ಟ್ಸ್ ಅಂದರೆ ಒಂದು ಸಲ ಏನಾಗುತ್ತೆ ಅಂದರೆ, ಮ್ಯಾಥಿಲ್ಡ್ ಲೊಯ್ಸೆಲ್ ವಾಸ್ ಅ ಗಾರ್ಜಿಯಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಫೀಮೇಲ್. ಅವಳು ತುಂಬ ಗಾರ್ಜಿಯಸ್, ತುಂಬ ಬ್ಯೂಟಿ ಕಾನ್ಷಿಯಸ್ ಇರೋಂಥ ಹೆಣ್ಮಗಳಾಗಿರ್ತಾಳೆ. ಬಟ್ ಮಿಸ್ಟರ್ ಲಾಯ್ಸೆಲ್ಗೆ ಅವಳು ಎಲ್ಲ ಒಂದು ಆಸೆಗಳನ್ನು ಫುಲ್ಫಿಲ್ ಮಾಡೋದಕ್ಕಾಗ್ತಾ ಇರೋದಿಲ್ಲ. ಸೊ ಏನಾಗ್ಬಿಡುತ್ತಂದರೆ, ಒಂದು ದಿವಸ ಮಿಸ್ಟರ್ ಲಾಯ್ಸೆಲ್ ವಾಸ್ ಅವನೇ ಒಂದು ಕಾಲ್ ಬರುತ್ತೆ. ಏನಂದರೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್ನಲ್ಲಿ ಜಾರ್ಜ್ ಅವರು ಇವರನ್ನ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾರೆ, ಮಿಸ್ಟರ್ ಲಾಯ್ಸೆಲ್ನ ಮತ್ತು ಮ್ಯಾಥಿಲ್ಡ್ನ. ಸೊ ಅವ್ನು ಖುಷಿಯಿಂದ ಮನೆಗೆ ಬಂದು ಏನು ಹೇಳ್ತಾರೆ ಅಂದರೆ, ಅವನೇನು ಅಂದ್ಕೊಂಡಿರ್ತಾನೆ, ಮ್ಯಾಥಿಲ್ಡ್ ತುಂಬಾ ಖುಷಿ ಆಗ್ತಾಳೆ ಅಂದ್ಕೊಂಡು ಬಂದು ಹೇಳ್ತಾನೆ. ಬಟ್ ಮ್ಯಾಥಿಲ್ಡ್ ಸ್ಟಾರ್ಟ್ ಕ್ರೈಯಿಂಗ್, ಯಾಕಂದರೆ ಅವಳು ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ಹೋಗೋದಕ್ಕೆ ಅವಳ ಹತ್ರ ಒಳ್ಳೆ ಬಟ್ಟೆ ಇಲ್ಲ, ಒಳ್ಳೆ ಜ್ಯುವೆಲ್ಸ್ ಇಲ್ಲ ಅಂತ ತುಂಬ ಅಳೋದಕ್ಕೆ ಶುರು ಮಾಡ್ತಾಳೆ. ಸೊ ಅವನು ಏನು ಮಾಡ್ತಾನೆ ಅಂದರೆ, ತನ್ನ ಹತ್ರ ಇದ್ದಂಥ ಒಂದು 400 ಫ್ರ್ಯಾಂಕ್ಸು ಅವನು ಫ್ರೆಂಡ್ಸ್ ಜೊತೆಗೆ ಹಂಟಿಂಗ್ ಹೋಗೋದಕ್ಕೆ ಅಂತ ಇಟ್ಕೊಂಡಿರ್ತಾನೆ. ಅದೇ ದುಡ್ಡನ್ನೇ ಇವಳಿಗೆ ಡ್ರೆಸ್ ಖರೀದಿ ಮಾಡೋದಕ್ಕೆ ಕೊಟ್ಟಾಗ ಅವಳು ಅಫ್ಕೋರ್ಸ್ ಡ್ರೆಸ್ ಎಲ್ಲ ಹೊಲ್ಸ್ಕೊಂಡು ರೆಡಿ ಆಗ್ತಾಳೆ. ಬಟ್ ಹೋಗೋ ದಿವಸ ಮತ್ತೆ ಅವಳು ಹಠ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಠಕ್ಕೆ ಕಾರಣ ಏನಂತ ಕೇಳಿದಾಗ ಹೇಳ್ತಾಳೆ, ನನ್ನ ಹತ್ರ ಹಾಕೊಳ್ಳೋದಕ್ಕೆ ಕಾಸ್ಟ್ಲಿ ಜ್ಯುವೆಲರ್ ಇಲ್ಲ, ಅಲ್ಲೆಲ್ಲ ತುಂಬ ಸಫಿಸ್ಟಿಕೇಟೆಡ್ ಜನ ಬಂದಿರ್ತಾರೆ ಅಂತ. ಸೊ ಮತ್ತು ಹೋಗಿ ಮೇಡಮ್ ಫಾರೆಸ್ಟರ್ ಅಂದರೆ ಹೇಳಿದ್ನಲ್ಲ, ಅವ್ಳ ಫ್ಯಾಮಿಲಿ ಫ್ರೆಂಡ್ ಹತ್ರ ಹೋಗಿ ಶಿ ಬಾರೋ ಸಮ್ ಜ್ಯುವೆಲರ್ಸ್, ಅಂದರೆ ಅವಳು ಹೇಳ್ತಾಳೆ, ನನಗೆ ಜ್ಯುವೆಲ್ ಬೇಕು ಸ್ವಲ್ಪ ಅಂತ. ಅವಳು ಕೊಡ್ತಾಳೆ, ನೀನು ಸೆಲೆಕ್ಟ್ ಮಾಡ್ಕೊ ಅಂತ ಕೆಲವೊಂದಿಷ್ಟು ಜ್ಯುವೆಲರ್ಸ್ನ ಮೇಡಮ್ ಫಾರೆಸ್ಟರು. ಅದರಲ್ಲಿ ಇವಳು ಒಂದು ಡೈಮಂಡ್ ನೆಕ್ಲೆಸ್ನ ಸೆಲೆಕ್ಟ್ ಮಾಡ್ಕೊಳ್ತಾಳೆ ಹಾಕ್ಕೊಂಡು ಹೋಗೋದಕ್ಕೆ ಅಂತ. ಸೆಲೆಕ್ಟ್ ಮಾಡ್ಕೊಂಡಾಗ ಅದನ್ನ ಅಫ್ಕೋರ್ಸ್ ಹಾಕ್ಕೊಂಡು ಪಾರ್ಟಿಗೆ ಹೋಗ್ತಾಳೆ. ಸೊ ಮೊದಲೇ ಅವಳು ತುಂಬ ಬ್ಯೂಟಿಫುಲ್ ಮತ್ತು ಗಾರ್ಜಿಯಸ್ ಆಗಿರೋ ಕಾರಣಕ್ಕೆ ಆ ಡೈಮಂಡ್ ನೆಕ್ಲೆಸ್ಸು ಮತ್ತು ಆ ಗೌನು ತುಂಬ ಚೆನ್ನಾಗಿ ಕಾಣುತ್ತೆ ಅವಳಿಗೆ. ಸೊ ಅವಳೇ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿಬಿಡ್ತಾಳೆ. ಅಷ್ಟು ಎಲ್ಲರೂ ಅವಳ ಕಡೆ ಗಮನ ಸೆಳೀತಾಳೆ ಅವಳೆಲ್ಲರದು. ಸೊ ಪಾರ್ಟಿ ಆದಮೇಲೆ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಅವರು ಒಂದು ಟ್ಯಾಕ್ಸಿನ ಅಂದರೆ ಕ್ಯಾಬ್ ಬುಕ್ ಮಾಡಿಕೊಂಡು ನೈಟು ಮನೆಗೆ ಬರ್ತಾರೆ. ಸೊ ಮನೆಗೆ ಬಂದಾಗ ಇಟ್ ವಾಸ್ ಅ ವೆರಿ ಹಾರಿಬಲ್ ನೈಟ್ ಅವಳಿಗೆ. ಯಾಕಂದರೆ ಮನೆಗೆ ಬಂದು ಡ್ರೆಸ್ ತೆಗೆದು ಗೌನ್ ತೆಗಿಬೇಕು ಅಂತ ನೋಡಿದಾಗ ಡೈಮಂಡ್ ನೆಕ್ಲೆಸ್ ಇರೋದೇ ಇಲ್ಲ ಕೊರಳಲ್ಲಿ. ಸೊ ಅವರೆಲ್ಲ ಪ್ಯಾನಿಕ್ ಆಗಿಬಿಡ್ತಾರೆ, ತುಂಬ ಭಯ ಬೀಳ್ತಾರೆ ಇಬ್ಬರು. ಸೊ ಮಿಸ್ಟರ್ ಲಾಯ್ಸೆಲ್ ಎಲ್ಲ ಕಡೆ ಹೋಗಿ ಹುಡುಕಿ ತುಂಬ ಲೇಟಾಗಿ ಮನೆಗೆ ಬರ್ತಾನೆ ಬೆಳಿಗ್ಗೆ. ಬಟ್ ಎಲ್ಲೂ ಸಿಕ್ಕೋದಿಲ್ಲ ಡೈಮಂಡ್ ನೆಕ್ಲೆಸ್ಸು. ಸೊ ಏನು ಮಾಡಬೇಕು ಅಂತ ತೋಚಲ್ಲ ಅವ್ರಿಗೆ. ಸೊ ಲಾಯ್ಸೆಲ್ ಹೇಳ್ತಾನೆ, ಮೇಡಮ್ ಫಾರೆಸ್ಟರ್ಗೆ ಹೇಳು, ಸ್ವಲ್ಪ ಅದು ಚೈನ್ ಕಟ್ಟಾಗಿದೆ, ನಾನು ರಿಪೇರಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಮತ್ತು ಯಾವಾಗಾದರೂ ಕೊಡಲೇಬೇಕಲ್ಲ. ಸೊ ಎಲ್ಲ ಕಡೆ ಹುಡುಕಾಡಿ ಆ ಡಿಸೈನ್ ಬೇಗ ಸಿಗೋದೇ ಇಲ್ಲ. ಸೊ ಆಮೇಲೆ ಸಿಕ್ಕ ನಂತರ ಅದಕ್ಕೆ ಆ್ಯಕ್ಚುಲಿ 40,000 ಫ್ರ್ಯಾಂಕ್ಸ್ ಅಂತ ಹೇಳ್ತಾರೆ. ಇವ್ರಿಗೋಸ್ಕರ ಅಂತ ಅವ್ನು 36,000ಗೆ ಆ ಡೈಮಂಡ್ ನೆಕ್ಲೆಸ್ನ ಸೇಲರ್ ಕೊಡ್ತಾನೆ.
ಸೊ ಆ 36,000 ಫ್ರ್ಯಾಂಕ್ಸ್ನ ಇವ್ರು ಏನು ಮಾಡಬೇಕು, ಮತ್ತು ಎಲ್ಲ ಸಾಲ ಮಾಡಿ ಅಲ್ಲಿ ಇಲ್ಲಿ ಇದ್ದಿದ್ದ ದುಡ್ಡೆಲ್ಲ ಕೊಟ್ಟು ಇದು ಮಾಡ್ಕೊತಾರೆ. ಸೊ ನೆಕ್ಸ್ಟು ಸಾಲ ಮಾಡಾದ್ಮೇಲೆ ತೀರಿಸಲೇಬೇಕಲ್ಲ, ಸೊ ಅದನ್ನ ಹೋಗಿ ಅವಳಿಗೆ ಕೊಡ್ತಾರೆ. ಅವಳು ಅದನ್ನ ತೆಗೆದು ನೋಡೋದೇ ಇಲ್ಲ ಮೇಡಮ್ ಫಾರೆಸ್ಟರ್. ಯಾಕೆ ಲೇಟ್ ಆಯಿತು ಅಂತ ಅಷ್ಟೇ ಕೇಳಿ ಅದನ್ನು ಮತ್ತೆ ಎತ್ತಿಟ್ಬಿಡ್ತಾಳೆ. ಓಪನ್ ಮಾಡಿ ನೋಡಿ ಎತ್ತಿಡಲ್ಲ. ಸೊ ಏನಾಗ್ಬಿಡುತ್ತೆ, ಇವರು ಸಾಲ ತೀರಿಸೋದಕ್ಕೋಸ್ಕರ 10 ವರ್ಷ ತಮ್ಮದು ಒಂದು ದೊಡ್ಡ ಮನೇನ ಬಿಟ್ಟು ಒಂದು ಚಿಕ್ಕ ಅಪಾರ್ಟ್ಮೆಂಟಲ್ಲಿ ಹೋಗಿರ್ತಾರೆ. ಮತ್ತು ಮನೆ ಕೆಲಸದವ್ರನ್ನೆಲ್ಲ ಬಿಡಿಸಿ ತಾನೇ ಕೆಲಸ ಮಾಡ್ತಾಳೆ. ಆಮೇಲೆ ಮಿಸ್ಟರ್ ಲಾಯ್ಸೆಲ್ ಬಂದು ಒಂದು 3 ಕಡೆ, ಒಂದು ಕಡೆ ಅಲ್ಲ 3 ಕಡೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬೆಳಿಗ್ಗೆ ಅಂದರೆ ಮಿನಿಸ್ಟ್ರ್ ಆಫ್ ಎಜುಕೇಷನ್ನಲ್ಲಿ ಕ್ಲರ್ಕ್ ಇರ್ತಾನಲ್ಲ, ಅದಕ್ಕಿಂತ ಮೊದಲು ಮತ್ತು ಹೋಗಿ ಬಂದಮೇಲೆ. ಸೊ ಹೀಗೆ ತುಂಬ ಕಷ್ಟಪಡ್ತಾರೆ. ಇವಳು ಮನೆ ಕೆಲಸ ಮಾಡಿಕೊಂಡು ಅದು ಇದು ಆಗಿ ಎಲ್ಲ ತುಂಬ ಕಷ್ಟಪಟ್ಟಾದಮೇಲೆ ಅವಳು ಬ್ಯೂಟಿ ಎಲ್ಲ ಏನಾಗ್ಬಿಡುತ್ತೆ ಅಂದರೆ ಆ ಕೆಲಸದ ಒಂದು ಇದರಲ್ಲಿ ಶ್ರಮದಲ್ಲಿ ತುಂಬಾ ಸೊರಗೋಗ್ಬಿಡ್ತಾಳೆ. ತುಂಬಾ ಬ್ಯೂಟಿ ಎಲ್ಲ ಗಾರ್ಜಿಯಸ್ನೆಸ್ ಎಲ್ಲ ಹೋಗಿಬಿಟ್ಟಿರುತ್ತೆ. ಸೊ ಚಾರ್ಮ್ ಎಲ್ಲ ಹೋಗಿಬಿಟ್ಟಿರುತ್ತೆ. ಒಂದಿನ ಸಂಡೇ ಹೀಗೆ ಹೋಗ್ತಾ ಇರಬೇಕಾದ್ರೆ ರಸ್ತೆಯಲ್ಲಿ ಮೇಡಮ್ ಫಾರೆಸ್ಟರ್ ಸಿಗ್ತಾಳೆ. ಸೊ ಅವಳು ಕೇಳ್ತಾಳೆ, ಏನು ಅವಳಿಗೆ ಗೊತ್ತಾಗಲ್ಲ, ಇವ್ರನ್ನ ಗುರುತಿಡಿಯಲ್ಲ, ಇವಳೇ ಗುರುತಿಡಿತಾಳೆಲ್ಲ ಮ್ಯಾಥಿಲ್ಡನೇ ಅವಳನ್ನ ಗುರುತಿಡಿದು ಮಾತಾಡಿಸ್ತಾಳೆ. ಆವಾಗ ಅವಳು ಕೇಳ್ತಾಳೆ, ಎಷ್ಟು ಚೇಂಜ್ ಆಗಿಬಿಟ್ಟಿದೆಯಾ, ಹಿಂಗೆ ಯಾಕಾಗಿದೆಯಾ ಅಂತ. ಸೊ ಅವಳು ತನ್ನ ಸ್ಟೋರಿ ಎಲ್ಲ ಹೇಳ್ತಾಳೆ, ಡೈಮಂಡ್ ನೆಕ್ಲೆಸ್ ಎಲ್ಲ ಹೇಗಾಗಿದೆ. ಸೊ ಅವಾಗ ಅವಳು ಏನೂ ಹೇಳೋದಕ್ಕೆ ಹೋಗಲ್ಲ. ಏನು ಹೇಳ್ತಾಳೆ ಅಂದರೆ ಮೇಡಮ್ ಫಾರೆಸ್ಟರ್ ಇವ್ರ ಕೈ ಹಿಡ್ಕೊಂಡು, ಮೈ ಗಾಡ್, ಅದು ಒರಿಜಿನಲ್ ಡೈಮಂಡ್ ನೆಕ್ಲೆಸ್ ಆಗಿರಲೇ ಇಲ್ಲ, ಅದು ಜಸ್ಟ್ ಒಂದು ಏನಂದರೆ ತುಂಬ ಕಡಿಮೆ ರೇಟಿನ ಒಂದು ಸಾಧಾರಣ ನೆಕ್ಲೆಸ್ ಆಗಿರುತ್ತೆ. ಅದು ಒಂದು ಏನಂತೀವಿ ನಾವು, ಡ್ಯೂಪ್ಲಿಕೇಟ್ ಡೈಮಂಡ್ ಥರ ಒಂದು ನೆಕ್ಲೆಸ್ ಆಗಿರುತ್ತೆ. ಒಂದು 400 ಫ್ರ್ಯಾಂಕ್ ಕೂಡ ಅದ್ರ ದುಡ್ಡು ಆಗಲ್ಲ ಅಂತ ಹೇಳಿಬಿಡ್ತಾಳೆ. ಸೊ ಯೋಚನೆ ಮಾಡಿ ಹೆಂಗೆ ಶಾಕ್ ಆಗಿರ್ಬೋದು ಮ್ಯಾಥಿಲ್ಡ್ಗೆ ಅಂತ. ಸೊ ಈ ಸ್ಟೋರಿ ಏನು ಹೇಳ್ಕೊಡುತ್ತೆ ಅಂದರೆ, ಅತಿ ಆಸೆ ಪಡಬಾರ್ದು ಜೀವನದಲ್ಲಿ. ಆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ನೆಮ್ಮದಿಯಿಂದ ಬದುಕೋದನ್ನು ಕಲಿಬೇಕು. ಬಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಅದೊಂದು ಪ್ರಾಬ್ಲಮ್ ಅಂದರೆ ಆಸೆಗಳು ಜಾಸ್ತಿ, ಅದ್ರದ್ದು ಈಡೇರಿಕೆ ಕಡಿಮೆ ಇರುತ್ತೆ. ಸೊ ಲೈಕ್ ದ್ಯಾಟ್ ಇದು ಕೂಡ ಆಗಿನ ಒಂದು 19th ಸೆಂಚುರಿದು ಹೆಚ್ಚಾಗಿ ಶ್ರೀಮಂತಿಕೆ, ಬಡತನ ಆ ಥರದ್ದೆಲ್ಲ ಕಾನ್ಸೆಪ್ಟ್ಸಲ್ಲಿ ತುಂಬಾ ಸ್ಟಾರ್ಟ್ ಆದವು. ಸೊ ಆ ಥರದ್ದು ಒಂದು ಶಾರ್ಟ್ ಸ್ಟೋರಿ ಇದು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.